ಸ್ನೇಹಿತರೆ, ಅಫ್ಘಾನಿಸ್ತಾನ ವಿರುದ್ಧ 7ನೇ ಓವರ್ನ 2ನೇ ಎಸೆತದಲ್ಲಿ ಮೊಹಮ್ಮದ್ ರವಿಗೆ ಶಿವಮ್ ದುಬೆ ಬಾರಿಸಿದರು ವಿಶ್ವದ ಅತಿ ಉದ್ದದ ಸಿಕ್ಸರ್. ಬಾಲ್ ಹೋಯಿತು ಸ್ಟೇಡಿಯಂ ಆಚೆ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ವಿರಾಟ್ ಕೊಹ್ಲಿ ಹಾಗೂ ಶುಭ್ಮನ್ ಗಿಲ್ ನಲ್ಲಿ ಯಾರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಮೊಹಾಲಿಯಲ್ಲಿ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವೆ ನಡೆದ ಮೊದಲನೇ ಟಿ20 ಪಂದ್ಯದಲ್ಲಿ ರೋಹಿತ್ ಶರ್ಮಾ ಟಾಸ್ ಗೆದ್ದು ಬೌಲಿಂಗ್ ಮಾಡಲು ನಿರ್ಧರಿಸಿದರು ಹಾಗೂ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 158 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಹಾಗೂ ಅಫ್ಘಾನಿಸ್ತಾನ ತಂಡದ ಕಡೆಯಿಂದ ಮೊಹಮ್ಮದ್ ನಬಿ ಅವರು 42 ರನ್ ಬಾರಿಸಿದರೆ ಅಜ್ಮತುಲ್ಲಾ ಅವರು 29 ರನ್ ಹೊಡೆದರು. ಮತ್ತು ಭಾರತ ತಂಡದ ಕಡೆಯಿಂದ ಬೌಲಿಂಗ್ ಮಾಡಿದ ಮುಕೇಶ್ ಕುಮಾರ್ ಅವರು 2 ವಿಕೆಟ್ ಕಬಳಿಸಿದರೆ ಅಕ್ಷರ್ ಪಟೇಲ್ ಅವರು ಕೂಡ 2 ವಿಕೆಟ್ ಪಡೆದರು. ನಂತರ ಈ ಗುರಿಯನ್ನು ಬೆನ್ನಟ್ಟಲು ಭಾರತ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಲು ಬಂದ ರೋಹಿತ್ ಶರ್ಮಾ ಅವರು 0 ರನ್ ಗಳಿಸಿ ಔಟ್ ಆದರೆ ಶುಭ್ಮನ್ ಗಿಲ್ ಅವರು 23 ರನ್ ಹಾಗೂ ತಿಲಕ್ ವರ್ಮಾ ಅವರು 26 ರನ್ ಬಾರಿಸಿದರು. ನಂತರ ಮೈದಾನದಲ್ಲಿ ಬಂತು ಶಿವಮ್ ದುಬೆ ಅವರ ಬಿರುಗಾಳಿ. ಶಿವಮ್ ದುಬೆ ಅವರು 60 ರನ್ಗಳ ಬಿರುಗಾಳಿಯ ಬ್ಯಾಟಿಂಗ್ ಆಡುವ ಜೊತೆಗೆ ಅಫ್ಘಾನಿಸ್ತಾನ ತಂಡದ ಬೌಲರ್ ಮೊಹಮ್ಮದ್ ರವಿಗೆ ವಿಶ್ವದ ಅತಿ ಉದ್ದದ ಸಿಕ್ಸರ್ ಕೂಡ ಬಾರಿಸಿದರು. ಸ್ನೇಹಿತರೆ, ಶಿವಮ್ ದುಬೆ ಅವರ ಬ್ಯಾಟಿಂಗ್ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ 2ನೇ ಟಿ20 ಪಂದ್ಯವನ್ನು ಅಫ್ಘಾನಿಸ್ತಾನ ಅಥವಾ ಭಾರತ ತಂಡದಲ್ಲಿ ಯಾವ ತಂಡ ಗೆಲ್ಲಬಹುದು ಕಮೆಂಟ್ ಮೂಲಕ ತಿಳಿಸಿ.